ಯಾರಾದರೂ ಲೋಹ ತಜ್ಞರಿದ್ದೀರಾ? ಯಾಕೆಂತೇಳಿದ್ರೆ ಹಿತ್ತಾಳೆ ಹೇಗೆ ಸೌಂಡ್ ಕೇಳ್ತದೆ, ಕಂಚು ಹೇಗೆ ಸೌಂಡ್ ಕೇಳ್ತದೆ ಅಂತ. ಕಂಚು ಹೆಂಗೆ ಟಿಂಗ್ ಟಿಂಗ್ ಅಂತ ಕೇಳ್ತದೆ, ಅಥವಾ ಹಿತ್ತಾಳೆ ಟಾಂಗ್ ಟಾಂಗ್ ಅಂತ ಏನಾದ್ರು ಕೇಳ್ತದೆ. ಈಗ ಈ ನಮ್ಮ ಕರಾವಳಿ ಪ್ರದೇಶ ಏನುಂಟು, ಇದು ಪರಶುರಾಮನ ಸೃಷ್ಟಿ ಅಂತೇಳಿ ಒಂದು ಐತಿಹ್ಯ ಇರುವಂಥದ್ದು. ಹೀಗಾಗಿ ಈ ಪರಶುರಾಮನ ಥೀಮ್ ಇಟ್ಕೊಂಡು ಒಂದು ಪಾರ್ಕ್ ಮಾಡಬೇಕು, ಒಂದು ಮೂರ್ತಿಯನ್ನು ಮಾಡಬೇಕು ಅಂತೇಳಿ ಒಂದು ಯೋಜನೆ ಸಿದ್ಧ ಆಯಿತು. ಆ ಯೋಜನೆಯ ಪ್ರಕಾರ ಪರಶುರಾಮನ ಒಂದು ಕಂಚಿನ ಪ್ರತಿಮೆಯನ್ನು ಮಾಡಬೇಕು ಕಾರ್ಕಳದಲ್ಲಿ ಅಂತೇಳಿ. ಅದಕ್ಕೆ ಇನ್ನೇನು ಇಲೆಕ್ಷನ್ ಎಲ್ಲ ಬರೋದಿತ್ತು, ಸಮರೋಪಾದಿಯಲ್ಲೆಲ್ಲ ಕೆಲಸ ಮಾಡಿದರು. ಸೋ ಕಾಲ್ಡ್ ಪಂಚಮ ಪ್ರತಿಮೆ ಉದ್ಘಾಟನೆ ಆಯಿತು, ವಿಜೃಂಭಣೆಯಿಂದ ಉದ್ಘಾಟನೆ ಆಯಿತು. ಉದ್ಘಾಟನೆಯಾಗಿ ಅದರ ಹೆಸರನ್ನು ಸ್ಥಳೀಯ ಶಾಸಕರು ತಗೊಂಡ್ರು, ಗೆದ್ರು, ಮರು ಇಲೆಕ್ಷನಲ್ಲಿ ಗೆದ್ರು. ಸಮರೋಪಾದಿಯಲ್ಲಿ ಅದು ಕೆಲಸ ಮಾಡಿದ್ದು ಅದಕ್ಕೆ. ಈ ಪರಶುರಾಮ ಅವರು ಶಾಸಕರೇನು ಈ ಪ್ರತಿಮೆಯನ್ನು ಇಲ್ಲಿಗೆ ತಂದರು, ಮುತುವರ್ಜಿ ವಹಿಸಿ ಕೆಲಸ ಮಾಡಿಸಿದ್ರು ಅಂತೇಳಿ ಎಲೆಕ್ಷನಲ್ಲಿ ಜನಗಳು ಓಟ್ ಹಾಕಿದ್ರು, ಗೆದ್ರು, ಎಲ್ಲ ಆಯಿತು. ಸ್ವಲ್ಪ ಸಮಯ ಕಳೀತಾ ಹೋದಾಗೆ ಈ ಮೂರ್ತಿ ಏನಾಯಿತು, ಬಿರುಕು ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಜೊತೆಗೆ ಅಲ್ಲಿ ಇಲ್ಲಿ ಕಬ್ಬಿಣ ತುಕ್ಕು ಹಿಡಿದಾಗ ಕಾಣಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು. ಕಳಚಿ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು ಕೆಲವು ಪಾರ್ಟ್ಗಳು. ಜನಗಳಿಗೆ ಡೌಟ್ ಬಂತು, ಇದು ಎಂಥದ್ದು, ಇದು ಕಂಚಿನ ಪ್ರತಿಮೆ ಆದರೆ ಇಷ್ಟು ಬೇಗ ಇದು ಹೇಗೆ? ಆಮೇಲೆ ಏನೆಲ್ಲ ಇದಾಗಿ ತನಿಖೆ ಆಗಿ ಕೊನೆಗೆ ಅಲ್ಲಿ ವಿಡಿಯೋ ಫೋಟೋಜ್ ಮಾಡಲಿಕ್ಕೆ ಅಲ್ಲಿ ನಿರ್ಬಂಧ ಹೇರಿದ್ರು, ಅಲ್ಲಿ ಹೋಗಲೇಬಾರದು ಅಂತೇಳಿ. ಕೆಲವರು ಡ್ರೋನ್ ಎಲ್ಲ ತಗೊಂಡೋಗಿ ಏನೆಲ್ಲ ಮಾಡಿ ನೋಡಿದ್ರು. ಲಾಸ್ಟಿಗೆ ಮತ್ತೆ ಗೊತ್ತಾದ ವಿಷಯ ಏನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಪ್ರತಿಮೆಯ ಸೊಂಟದವರೆಗೆ ಯಾವುದೋ ಒಂದು ಲೋಹ, ಅದು ಕೂಡ ಒಳಗೆ ಟೊಳ್ಳು, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಈ ಹೊರಗಿನ ಪದರ ಏನಿದೆ, ಸೊಂಟದವರೆಗೆ ಯಾವುದೋ ಒಂದು ಲೋಹ. ಅದರ ಮೇಲೆ, ಸೊಂಟದ ಮೇಲೆ ಏನುಂಟು ಅದು ಫೈಬರ್ ಅಲ್ಲ, ಈ ಪ್ಯಾರಿಸ್ ಪ್ಲಾಸ್ಟರ್ ಥರ ನೋಡಲಿಕ್ಕೆ. ಈ ಬಹುಶಃ ಈ ಕೋಚ್ ಬಿಲ್ಡಿಂಗ್, ಈ ಬಸ್ನ ಕೋಚ್ ಬಿಲ್ಡಿಂಗ್ ಎಲ್ಲ ಮಾಡ್ತಾರೆ, ಆ ಕೋಚ್ ಬಿಲ್ಡಿಂಗಿಗೆ ಒಂದು ಮೆಟೀರಿಯಲ್ ಬಳಸ್ತಾರೆ, ಆ ಥರದ ಮೆಟೀರಿಯಲ್ ಅದು. ಎಲ್ರಿಗೂ ಅದು ಜಗಜಾರ ಆಯ್ತು, ಎಲ್ರಿಗೂ ಗೊತ್ತಿದ್ದದ ವಿಷಯವೇ. ಲಾಸ್ಟಿಗೆ ರಾತ್ರಿ ಅದನ್ನು ಕಳಿಸಿಕೊಂಡು ಹೋದರು. ಆ ಕೆಳಗಿನ ಭಾಗ ಹಾಗೆ ಇತ್ತು, ಅದನ್ನು ಕೂಡ ಕಂಚಂತನೇ ನಂಬಿಸುವಂಥ ಏನಾದರೂ ಪ್ರಯತ್ನ ಇತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಈ ಮೇಲಿನ ಪಾರ್ಟ್ ಅಂತೂ ಹೋಯ್ತು, ಈ ಫೈಬರ್ ಅಂತೇನು ಹೇಳ್ತಾ ಇದ್ರು ಅದನ್ನು ಕಳಿಸಿಕೊಂಡು ಹೋಯ್ತು. ಇಷ್ಟು ವರ್ಷ ಈ ಪರಶುರಾಮನ ಮೇಲೊಂದು ದೈವತ್ವ ಇಟ್ಟುಕೊಂಡವರು ನೋಡಿ, ಎಂಥ ಒಂದು ಹೇಸಿಗೆ ನೋಡಿ. ಆ ಪ್ರತಿಮೆ ಇವತ್ತಿಗೂ ಅರ್ಧ ಭಾಗ ಹಾಗೆ ಉಂಟು, ಹಾಗೆ. ಯಾಕೆಂದು ರೂಪ ಇಲ್ಲ, ಏನಿಲ್ಲ. ಒಂದು ಒಂದು ದೇವಸ್ಥಾನದ ಮೂರ್ತಿ ಏನಾದರೂ ಆ ಥರ ಇದ್ದಿದ್ದರೆ ಎಷ್ಟು ಅದರ ಆ ಭಕ್ತರಿಗೆ ಎಷ್ಟು ಘಾಸಿಯಾಗಿರ್ಬೋದು. ಹಾಗಂತೇಳಿದ್ರೆ ಈ ಮೂರ್ತಿಗೆ ಏನು ಅದಕ್ಕೆ ಯಾವುದೇ ರೀತಿಯ ಕಳೆ ಇಲ್ವಾ, ಅಥವಾ ಅದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ವಾ? ಇಷ್ಟು ಸಮಯ ಅಲ್ಲಿನ ಜನಗಳಿಗೆ ಏನು ಅನಿಸ್ಲೇ ಇಲ್ವಾ? ಆಯ್ತು, ಅದು ಕೊನೆಗೆ ಕೋರ್ಟಿಗೆ ಹೋಯಿತು. ಕೋರ್ಟಲ್ಲಿ ನೋಡಿ, ಒಂದು ಲೋಹ ಯಾವುದು ಅಂತೇಳಿ ಗೊತ್ತು ಮಾಡಲಿಕ್ಕೆ ಮಾರ್ರೆ ಒಂದು 5 ನಿಮಿಷ ಸಾಕು. ಒಬ್ಬ ರಾಸಾಯನಶಾಸ್ತ್ರದ ಪ್ರೊಫೆಸರನ್ನು ನೀವು ಕರ್ಕೊಂಡು ಹೋಗಿ, ಇದು ಯಾವ ಲೋಹ ಅಂತೇಳಿ ಅದರ ಸಣ್ಣ ಒಂದು ತುಣುಕನ್ನು ತೆಗೆದು ಅವನು ಅದರ ರಿಯಾಕ್ಷನ್ ನೋಡಿದರೆ ಗೊತ್ತಾಗ್ತದೆ, ಇದು ಯಾವುದು ಕಂಚು, ಯಾವುದು ಹಿತ್ತಾಳೆ, ಯಾವುದು ತಾಮ್ರ, ಯಾವುದು ಪ್ಲಾಸ್ಟಿಕ್. ಸಿಂಪಲ್. ಇದನ್ನ ವರ್ಷಗಟ್ಟಲೆ ತನಿಖೆ ಮಾಡಿದ್ರೆ, ಅದು ಎಂತ ತನಿಖೆ ಮಾಡಿದ್ರೆ ದೇವರಿಗೆ ಗೊತ್ತು. ಇಲ್ಲಿ ಎಂತ ಗೊತ್ತುಂಟು, ಈ ತನಿಖಾ ಸಂಸ್ಥೆಗಳನ್ನು ನೇಮಿಸ್ತಾರಲ್ಲ, ಅವರಿಗೊಂದು ವಿಶೇಷ ಪ್ಯಾಕೇಜ್ ಇರ್ತದೆ. ಅಂದರೆ ಅವರಿಗೆ ವಿಶೇಷವಾಗಿ ಭತ್ಯೆಗಳಿರ್ತವೆ, ಕೊಡುವಂಥದ್ದು ರಾಜ್ಯ ಸರ್ಕಾರ, ಅಥವಾ ಅದನ್ನು ಯಾರು ತನಿಖೆ ಮಾಡಲಿಕ್ಕೆ ಒಪ್ಪಿಸಿದ್ರು ಅವರು, ಆ ಸರ್ಕಾರ ಕೊಡುವಂಥದ್ದು. ಇವರು ಅದರಲ್ಲಿ ಲ್ಯಾವಿಶ್ ಆಗಿ ದಿನ ದೂಡಿಕೊಂಡಿರ್ತಾರೆ. ಅದು ನಿಮ್ಮ CID ಇರ್ಬೋದು, SIT ಇರ್ಬೋದು, ಯಾವುದೇ ತನಿಖೆ ಆಗಲಿ, ಅದಕ್ಕೆ ಅವರಿಗೊಂದು ವಿಶೇಷ ಪ್ಯಾಕೇಜ್ ಇರ್ತದೆ. ಆ ತನಿಖೆಗೆ ಅಂತೇಳಿ ವಿಶೇಷವಾಗಿ ಒಂದು ಅನುದಾನ ಇರ್ತದೆ. ಅದು ರಾಷ್ಟ್ರೀಯ ಬರುವಂಥದ್ದು ರಾಜ್ಯದ ಬೊಕ್ಕಸಕ್ಕೆ. ಅವರು ಆರಾಮಾಗಿ ದಿನ ದೂಡಿಕೊಂಡು, ಅದು ಒಂದು 1000 ಗಟ್ಟಲೆ ಪೇಜ್, ಅದನ್ನು ಯಾರು ಓದ್ತಾರೆ? ಆ ತನಿಖಾ ರಿಪೋರ್ಟ್ಗಳನ್ನು ಯಾರು ಓದ್ತಾರೆ?
ಇಲ್ಲಿ ಸಿಂಪಲ್ ಆಗಿರುವಂಥದ್ದು ಅದು ಯಾವ ಲೋಹದಿಂದ ಮಾಡಿದ್ದು ಅಂತ. ಯಾಕಂತ ಹೇಳಿದ್ರೆ ಟೆಂಡರ್ ಆಗುವಾಗ ಆದದ್ದು ಕಂಚಿಗೆ ಅಂತೇಳಿ ಕೋಟಿಗಟ್ಟಲೆ ಅದಕ್ಕೆ ಅನುದಾನ ಬಂದಿದೆ. ಯಾರು ನುಂಗಿದ್ರು ಅಂತೇಳಿ ಗೊತ್ತಾಗಬೇಕಾಗುತ್ತೆ ಅಷ್ಟೇ ಸಿಂಪಲ್. ಇದು ಯಾವ ಲೋಹ, ಇದರ ಮೌಲ್ಯ ಏನು, ಯಾಕೆ ಹೀಗೆ ಮಾಡಿದ್ರು. ಈಗ ಕೋರ್ಟ್‌ನಲ್ಲಿ ಬಂತು. ಅದನ್ನು ಕೆಲವು ಮಾಧ್ಯಮಗಳು ಬಿತ್ತರಿಸುವುದು ನೋಡಬೇಕು. ಕಾಂಗ್ರೆಸ್‌ನ ಹೇಳಿಕೆಗೆ ತೀವ್ರ ಹಿನ್ನಡೆ ಅಂತೆ. ತೀರ್ಪು ಬರುವಾಗ. ಅಂದ್ರೆ ಇವರು ಫೈಬರ್ ಅಂತ ಹೇಳ್ತಾ ಇದ್ರು. ಇದು ಫೈಬರ್ ಅಲ್ಲ, ಇದು ಹಿತ್ತಾಳೆ ಅಂತ. ಕಂಚಲ್ಲ ಅಂತ ಹೇಳುದಿಲ್ಲ. ಹಿತ್ತಾಳೆ ಅಂತ. ಹಿತ್ತಾಳೆಗೂ ಕಂಚಿಗೂ ವ್ಯತ್ಯಾಸ ಗೊತ್ತಿಲ್ವಾ ನಿಮಗೆ? ಹಿತ್ತಾಳೆಗೂ ಕಂಚಿಗೂ ಒಂದೇ ಬೆಲೆ. ಅದು ಎಷ್ಟು ಅಂತೇಳಿ ಬಕೆಟ್ ಇಡ್ತೀರ ಮಾರ್ರೆ. ಕಂಚಿಗೆ ಅಂತ ಹೇಳಿಕೊಂಡು ಟೆಂಡರ್ ಮಾಡಿಕೊಂಡು ಜನರನ್ನ ಯಾಮಾರಿಸಿ ಅದು ಪುಣ್ಯಕ್ಕೆ ಅವತ್ತು ಇದು ಏನು ಉದ್ಘಾಟನೆ ದಿವಸ ಏನು ಕಳಿಸಿ ಬೀಳಲಿಲ್ಲ. ಎಷ್ಟೋ ಜನ MLA MP ಗಳು ಸತ್ತೋಗ್ತಿದ್ರು ಅಲ್ಲಿ ಆನ್ ದಿ ಸ್ಪಾಟ್. ಅವತ್ತು ಇವರ ಏನು ದೇಶ ಒಳ್ಳೆದುಂಟು ಅವತ್ತದು ಬೀಳಲಿಲ್ಲ. ಎಷ್ಟು ಕೇರ್ಲೆಸ್ ನೋಡಿ. ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಇವಾಗ ಏನು ಹೇಳ್ತಿದ್ರಲ್ಲ, ನಾನು ಲೋಹ ತಜ್ಞ ಅಲ್ಲ ಅಂತ. ಅವತ್ತು ನಿಮ್ಮ ಏನು ಸಂಗಡಿಗರೇನಿದ್ರು ಬಂದಲ್ಲಿ ಕುಟ್ಟಿ ಮುಟ್ಟಿಯಲ್ಲಿ ಹೊಡೆದು ಬಾರಿ ಇದು ಕಂಚಿನದ್ದೇ ಅಂತ ಹೇಳಿಕೊಂಡು ಬಾರಿ ವಾದ ಮಾಡಿದ್ರಲ್ಲ, ಆವಾಗ ಅವರೆಲ್ಲ ಲೋಹ ತಜ್ಞರಾಗಿದ್ರ? ನಿಮಗೆ ಸಿಂಪಲ್ ಆಗಿ ನೋಡಿ, ಒಂದು ನಿಮ್ಮ ಕ್ಷೇತ್ರದಲ್ಲಿ ಅದು ನಿಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ, ಅಂತ ಯೋಜನೆಯಲ್ಲಿ ಅಥವಾ ಅಲ್ಲಿನ ಪ್ರತಿಮೆ ರಚನೆಯಲ್ಲಿ ಏನು ಆಗ್ತಾ ಉಂಟು ಅಂತ ಹೇಳ್ಕೊಂಡು ಅಥವಾ ಅಲ್ಲಿ ಏನು ಬಳಸ್ತಾ ಇದ್ದಾರೆ ಅಂತ ಹೇಳುವಂಥ ಅಲ್ಲಿ ಆ ಏನು ಕಾಮಗಾರಿಯ ಪ್ರಗತಿ, ಅಲ್ಲಿನ ವಿಚಾರಗಳು ನಿಮಗೆ ಗೊತ್ತಿರುವುದಿಲ್ವಾ? ಏನು ನಡೀತಾ ಉಂಟು ಅಂತೇಳಿ. ಅದು ನೀವು ಮುತುವರ್ಜಿ ವಹಿಸ್ಕೊಂಡು ಅದನ್ನು ಮಾಡಿಸ್ತಾ ಇದ್ರಿ ನೀವು. ನಿಮಗೆ ಪಿನ್ ಟು ಪಿನ್ ಮಾಹಿತಿ ನಿಮಗೆ ಇರಲೇಬೇಕಿತ್ತು. ಇದು ಎಲ್ಲರ ಡಂಗುರ ಸಾರದ ಮೇಲೆ ಹೇಳುವುದಲ್ಲ. ನೀವೇ ನೋಡ್ಬೇಕಿತ್ತು. ನೀವೇ ಇದನ್ನ ಪರಿಶೀಲನೆ ಮಾಡಿ ಇದು ಎಂತಕ್ಕೆ ಹೀಗೆ ಆಗ್ತುಂಟು, ಕಂಚಿನ ಬದಲು ಇದು ಯಾವ್ದು ಇದು ಮೆಟೀರಿಯಲ್ ನೀವು ಬಳಸ್ತಾ ಇರೋದು ಅಂತೇಳಿ ಅವತ್ತೇ ಕ್ವಶನ್ ಮಾಡಬೇಕಿತ್ತು ನೀವು. ಬಟ್ ನಿಮಗೆ ಏನಾಗಿತ್ತು, ಕಂಚಿನ ಪ್ರತಿಮೆ ಮಾಡಲಿಕ್ಕೆ ಟೈಮ್ ಬೇಕಾಗ್ತದೆ, ಅಷ್ಟರಲ್ಲಿಗೆ ಎಲೆಕ್ಷನ್ ಮುಗಿದೋಗ್ತದೆ. ಬಟ್ ಓಟ್ ಹಿಡಿಬೇಕು, ಜನಗಳನ್ನ ಮಂಗ ಮಾಡಬೇಕು. ಅದಕ್ಕೆ ನೀವು ತರಾವತರಲ್ಲಿ ಒಟ್ಟರಾಸಿ ಅದು ಒಂದು ಪ್ರತಿಮೆ ಕಂಡ್ರೆ ಸಾಕು. ಹೊರಗೆ ರಂಬೆ ಒಳಗೆ ದಂಬೆ ಅಂತ ಹೇಳ್ತಾರಲ್ಲ ಹಾಗೆ. ಒಳಗಿನ ಇದು ಉದ್ಘಾಟನೆ ಮಾಡುವಾಗ ಅದು ಸೇತುವೆ ಆಗಲಿ ಪ್ರತಿಮೆ ಆಗಲಿ ಎಂಥದೇ ಆಗಲಿ ಉದ್ಘಾಟನೆ ಮಾಡುವಾಗ ಒಂದು ಸೂಪರ್ ಶೋಕಿ ಕಂಡ್ರೆ ಆಯ್ತು. ಅದಕ್ಕೆ ಒಂದಷ್ಟು ಅಲಂಕಾರ ಮಾಡಿ ಸೂಪರ್. ಅದಕ್ಕೆ ಒಳಗೆ ಎಂತ ಆಗುಂಟು, ಎಂತ ದಂಬೆ ಉಂಟು, ಎಂತ ಮೆಟೀರಿಯಲ್ ಉಂಟು, ಯಾರಿಗೂ ಬೇಡ. ಆಯ್ತು, ನಿಮ್ಮಿಂದ ತಪ್ಪಾಗಿದೆ, ಅದನ್ನ ಮತ್ತು ಸಮರ್ಥಿಸಿಕೊಡ್ಲಿಕ್ಕೆ ಯಾಕೆ ಹೋಗ್ತೀರಿ? ನೇರವಾಗಿ ಹೇಳ್ಬಿಡಿ, ನನಗೆ ಅವತ್ತು ಏನು ಇಲೆಕ್ಷನ್ ತುರ್ತಿತ್ತು, ಇದನ್ನು ಮುಗಿಸಲೇಬೇಕಾಗಿತ್ತು, ಜನಗಳಿಗೆ ಮಾತು ಕೊಟ್ಟಿದ್ದೆ, ಅದಕ್ಕೆ ಏನೋ ಪ್ರಮಾದ ಆಗಿ ಹೋಗಿದೆ. ಆ ಕಾಸ್ಟ್ ಉಂಟಲ್ಲ, ನಿಮ್ಮ ಪ್ರತಿಮೆಯ ಕಾಸ್ಟ್ ಉಂಟಲ್ಲ, ಅದನ್ನು ನೀವು ಬೇಕಾದ್ರೆ ಕೈಯಿಂದಲೇ ಖರ್ಚು ಹಾಕಿಸಿ ಮಾಡಿಸ್ಬೋದು. ಅಷ್ಟು ಧನವಂತರು ನೀವೇನು ಕಮ್ಮಿ ಆಸಾಮಿ ಅಲ್ಲ, ನನಗೂ ಗೊತ್ತುಂಟು. ನೀವೇ ಮಾಡ್ಬೋದಿತ್ತು. ಇಷ್ಟೆಲ್ಲ ಡ್ರಾಗ್ ಮಾಡಿ ತನಿಖೆ ಅದಿದ ಅವಶ್ಯಕತೆ ನಿಮಗೆ ನಿಮ್ಮ ಮನಸ್ಸಿಗೆ ಅದು ಬಂದಗಳು ಅದು ಕಂಚಿನದ್ದಲ್ಲ ಅಂತ ಹೇಳಿದ್ರೆ ನೀವೇ ಕೈಯಿಂದ ಖರ್ಚು ಹಾಕಿ ಅದನ್ನು ಮಾಡಿಸ್ಬೇಕಿತ್ತು. ಯಾಕಂತ ಹೇಳಿದ್ರೆ ಆ ಪ್ರತಿಮೆ ಹೆಸರಿಟ್ಟುಕೊಂಡೇ ನೀವು ಗೆದ್ದದ್ದು. ಅವಾಗ ನಿಮ್ಮ ಮರ್ಯಾದೆ ಉಳಿತಿತ್ತು. ಅವರು ಒಪ್ಪಿಕೊಂಡ್ರು, ಆದ ಪ್ರಮಾದ ಏನೋ ಆಗಿ ಹೋಗಿದೆ, ಒಪ್ಪಿಕೊಂಡ್ರು. ಜನಗಳು ಬೇಕಿರಿ ಇನ್ನೂ 2 ಟರ್ಮ್ಗೆ ನಿಮ್ಮನ್ನ ಅವರು ಏನು ಒಪ್ಪಿಕೊಂಡ್ರಲ್ಲ, ಮಾಡಿದ ತಪ್ಪಾಗಿರ್ಬೋದು, ಬಟ್ ಅದನ್ನು ಒಪ್ಪಿಕೊಂಡು ದೊಡ್ಡವರಾದ ಅಂತೇಳಿ ನಿಮ್ಮನ್ನು ಇನ್ನೂ 2 ಟರ್ಮಿಗೆ ನಿಮ್ಮನ್ನು ಏನು ಮತ ಹಾಕ್ತಿದ್ರು ನಿಮಗೆ. ಬಟ್ ನೀವು ಆ ಥರ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇನ್ನಾದ್ರೂ ಆ ಪ್ರತಿಮೆಯನ್ನ ಆದದಂತೂ ಆಗಿ ಹೋಯ್ತು, ಇನ್ನು ಅದನ್ನು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನಾದ್ರೂ ಒಂದು ಆ ಕಂಚಿನ ಪ್ರತಿಮೆಯನ್ನ ತಂದು ಅಲ್ಲಿ ನಿಲ್ಲಿಸಿ, ಆ ಅರ್ಧಂಬರ್ಧ ಪ್ರತಿಮೆ ನೋಡ್ಲಿಕ್ಕೆ ಉಂಟಲ್ಲ, ಒಳ್ಳೆ ಅಸ್ಥಿಪಂಜರದಾಗಿ ಉಂಟು. ನಿಮಗೆ ನಿಜವಾಗಿ ಒಂದು ಪ್ರತಿಮೆ, ಅದರಲ್ಲಿ ಒಂದು ಅದು ದೈವ ಸ್ವರೂಪಿ ಪರಶುರಾಮನೇ ಅಲ್ಲಿ ಅವತಾರ ಎತ್ತಿದ್ದು ಅಲ್ಲಿ ಕಾಣ್ತಾ ಉಂಟು ಅಂತ ಹೇಳಿ ಇದ್ದಿದ್ರೆ ಇಷ್ಟು ಸಮಯದವರೆಗೆ ಅದನ್ನು ಹಾಗೆ ಖಾಲಿ ಬಿಟ್ಕೊಂಡು ಕೂತಿರ್ಲಿಲ್ಲ.
ಅಲ್ಲಿನ ಊರಿನ ಜನಗಳು ಯಾಕೆ ಇದರ ಬಗ್ಗೆ ಮಾತಾಡುತ್ತಿಲ್ವೋ ನನಗೆ ಅರ್ಥ ಆಗುದಿಲ್ಲ. ಒಮ್ಮೆ ಆ ಪ್ರತಿಮೆಯನ್ನು ತಂದು ಕೂರಿಸಿ. ಅಟ್ಲೀಸ್ಟ್ ನೆಕ್ಸ್ಟ್ ಎಲೆಕ್ಷನ್ ಬರುವ ಮೊದಲು ಹಾಗಾದರೂ ಮಾಡಿ. ಮತ್ತೆ ಎಲ್ಲರೂ ಓಟು ಹಾಕ್ಯಾರೇನೋ ಜನಗಳು. ಹಬ್ಬ ತಂದು ಕೂರಿಸಿದ್ರು ಅಂತ. ಮಾಡಿ, ಆ ಕೆಲಸವಾದರೂ ಮಾಡಿ.